10 ನಿಮಿಷನಾಗ ಈ ಮಾದಲಿ ತಯಾರಿಸಿ ವಾರಗಟ್ಲೆ ಇಟ್ಕೊಂಡು ತಿನ್ಬೋದು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಗೀತಾ ಕಿಚನ್ ಸ್ಟುಡಿಯೋ. ಈ ಸಂಕ್ರಾಂತಿ ಹಬ್ಬಕ್ಕೆ ಮಾದಲಿ ಮಾಡ್ಬೇಕನ್ನಕತ್ತೀರಿ, ಅದರ ಟೈಮೇ ಇಲ್ಲ ಅನ್ನೋರು ಈ ವಿಡಿಯೋ ಒಂದ್ಸಾರಿ ನೋಡ್ರಿ. ಗೋಧಿ ಕಡ್ಲಿನ ಹುರಿದು ಗಿರ್ನಿಗೆ ಹಾಕೊಂಡು ಬರಬೇಕು ಅಥವಾ ಮಿಕ್ಸಿಗೆ ಹಾಕ್ಬೇಕು ಅನ್ನೋ ಜಂಜಾಟನೇ ಏನೂ ಇಲ್ಲ. ಅಗದಿ ಈಸಿಯಾಗಿ 10 ನಿಮಿಷನಾಗ ಹೆಂಗೆ ಮಾದಲಿ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಮತ್ತೆ ತಡ ಶುರು ಮಾಡೋಣ ಬನ್ರಿ. ಮೊದಲಿಗೆ ಒಂದು ಬುಟ್ಟಿ ತೊಗೊಂಡು ಅದಕ್ಕೆ 1.5 ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಳಕತ್ತೇನೆ. ನಾನು 2ರಿಂದ 3 ಜನಕ್ಕೆ ಆಗುವಷ್ಟು ಇಲ್ಲಿ ಕ್ವಾಂಟಿಟಿ ಮಾಡ್ಕೊಳಕತ್ತೇನೆ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಕಡಲೆ ಹಿಟ್ಟು ಜಾಸ್ತಿ ಮಾಡ್ಕೊಳ್ರಿ. ಕೆಲವು ಜನ ಇದಕ್ಕೆ ಗೋಧಿ ಹಿಟ್ಟು ಸೇರಿಸಿ ಮಾಡ್ತಾರೆ, ಇಲ್ಲ ಅಂತಂದ್ರೆ ಸಪ್ರೇಟಾಗಿ ಗೋಧಿ ಹಿಟ್ಟಿಂದ ಅಷ್ಟೇ ಮಾಡ್ತಾರೆ. ನಾವು ಗೋಧಿ ಹಿಟ್ಟಿಂದ ಆಲ್ರೆಡಿ ಒಂದ್ಸರಿ ಮಾಡಿ ತೋರಿಸಿದ್ದೇನೆ, ಬೇಕಂದ್ರೆ ವಿಡಿಯೋ ಚೆಕ್ ಮಾಡಿರಿ. ಈಗ ಅದಕ್ಕೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೀವಲ್ಲ ಅದಕ್ಕಿಂತ ಗಟ್ಟಿಯಾಗಿ ಕಲಿಸ್ಕೋಬೇಕು. ಮತ್ತು ಇದಕ್ಕೆ ಯಾವುದೇ ಎಣ್ಣೆ ಸೇರ್ಸಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಭಾಳ ದಿನ ಇಟ್ಕೊಂಡು ತಿಂತೀವಲ್ಲ ಅದಕ್ಕೆ ಎಣ್ಣೆ ವಾಸನೆ ಬರ್ತದೆ ಅಂತ ಹೇಳಿ ಯಾವುದೇ ಎಣ್ಣೆ ಸೇರ್ಸಕತ್ತಿಲ್ಲ ನಾನಿಲ್ಲಿ. ಈಗ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡ್ತೀನಿ. ಈಗ ಒಂದು 10 ನಿಮಿಷ ಆಗೈತಿ, ನಮ್ದು ಹಿಟ್ಟು ನೆನೆದೈತಿ. ಈಗ ಚಪಾತಿ ಹಿಟ್ಟು ಯಾವ ತೊಗೋತೀರಲ್ಲ, 2 ಚಪಾತಿ ಕುಡಿಸಿದ್ರೆ ಎಷ್ಟು ಆಗ್ತಾವಲ್ಲ ಅಷ್ಟು ಹಿಟ್ಟದ ಉಳ್ಳಿ ಮಾಡ್ಕೊತೇನೆ. ಇವು ಯಾವಾಗಲೂ ದಪ್ಪ ಇದ್ರೆ ಚಲೋ. ಈಗ ಅದನ್ನು ಸ್ವಲ್ಪ ಹಿಟ್ಟು ಹಾಕೊಂಡು ಲಟ್ಟಿಸ್ಕೊಳ್ತೇನೆ. ಮತ್ತೊಂದು ಸರಿ ಹೇಳ್ತೇನೆ, ಇವತ್ತು ದಪ್ಪದಾಗಿ ಲಟ್ಸ್ಕೋಬೇಕು, ಚಪಾತಿ ಹಂಗೆ ತೆಳ್ಳಗ ಲಟ್ಸ್ಕೊಳಕ್ಕೆ ಹೋಗಬೇಡ್ರಿ. ಆಮೇಲೆ ತವೆನ ಚೆನ್ನಾಗಿ ಕಾಯಿಸಿ 2 ಸೈಡು ಇದನ್ನು ಚಪಾತಿನ ಅದ್ರ ಮೇಲೆ ಹಾಕಿ 2 ಸೈಡ್ ಬೇಯಿಸ್ಕೊಳ್ರಿ. ಲೋ ಟು ಮೀಡಿಯಂ ಫ್ಲೇಮ್ನಾಗ ಬೇಯಿಸ್ಕೊಳ್ರಿ. ಇದು ಸ್ವಲ್ಪ ಜಾಸ್ತಿ ಟೈಮ್ ತೊಗೋತೈತಿ ಬೇಯಕ್ಕೆ, ಯಾಕಂದ್ರೆ ದಪ್ಪ ಇರ್ತೈತಲ್ಲ ಅದಕ್ಕೆ. ಆಮೇಲೆ ಇದಕ್ಕೆ ಯಾವುದೇ ಎಣ್ಣೆ ಹಚ್ಚಕ್ಕೆ ಹೋಗಬೇಡ್ರಿ. ಆಮೇಲೆ ಹೈ ಫ್ಲೇಮ್ನಾಗ ಇಟ್ರಂದ್ರೆ ಒಂದೇ ಸರಿ ಒಳಗಿಂದ ಎಲ್ಲ ಹಸಿ ಇರ್ತೈತಿ ಮತ್ತು ಹೊರಗಡೆ ಎಲ್ಲ ಹೊತ್ತೋಗಿರ್ತೈತಿ. ಅದಕ್ಕೆ ಸ್ವಲ್ಪ ಲೋ ಫ್ಲೇಮ್ನಾಗ ಇಲ್ಲ ಮೀಡಿಯಂ ಫ್ಲೇಮ್ನಾಗ ಇಟ್ಕೊಂಡು 2 ಸೈಡ್ ನೀಟಾಗಿ ಬೇಯಿಸ್ಕೊಳ್ರಿ. ಇವಾಗ ತವ ಮೇಲೆ ಒಂದು ಬೇಯಾಕತೈತಿ, ಅದ್ರ ಜೊತೆ ನಾನು ಇಲ್ಲಿ ಇನ್ನೊಂದು ಲಟ್ಟಿಸ್ಕೊಳ್ತೇನೆ. ಯಾಕಂದ್ರೆ ಇದನ್ನ ಬಿಸಿಯಾಗಿರುವಾಗಲೇ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿದ್ರೆ ಅಂದ್ರೆ ಚಲೋ ಬರ್ತಾವ. ಅದಕ್ಕೆ ಒಂದು 2-3 ಮಾಡಿ ಇಟ್ಕೊಂಡ್ರೆ ಈಸಿ ಆಗ್ತಾವ, ಬೇಗ ಆಗ್ತೈತಿ ಮಾಡ್ಕೊಳಕ. ಈಗ ನಮ್ದು 2-3 ಮಾಡಿ ಇಟ್ಕೊಂಡು ಒಂದು ಇಲ್ಲಿ ಬುಟ್ಟಿಗೆ ಹಾಕೊಂಡಿದ್ದೇನೆ. ಆಮೇಲೆ ಇವನ್ನೆಲ್ಲ ಪೀಸ್ ಮಾಡ್ತೇನೆ ಇಲ್ಲಿ. ಇದನ್ನ ಈಗ ಪೀಸ್ ಮಾಡ್ಕೊಂಡಾದ್ಮೇಲೆ ಕೈ ಹುಷಾರು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ರಿ. ಆಮೇಲೆ ಈಗ ಮಿಕ್ಸಿ ಜಾರಿಗೆ ಹಾಕ್ತೇನೆ. ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೊಂಡಿರೋದನ್ನ ಒಂದು ಬುಟ್ಟಿಗೆ ಹಾಕೊಳ್ತೇನೆ. ನಾನಿಲ್ಲಿ 1.5 ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೆ, ಅದಕ್ಕೆ 1 ಕಪ್ ಆಗುವಷ್ಟು ಹೆರ್ದಿರುವಂಥ ಬೆಲ್ಲ ತೊಗೊಳ್ತೀನಿ. ಬೆಲ್ಲನ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಳ್ರಿ, ಅಂತಂದ್ರೆ ಬೇಗ ಮಿಕ್ಸ್ ಆಗ್ತೈತಿ ಅಂತೇಳಿ. ಈಗ ನೀವು ಬೇಕಂದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೊಳ್ರಿ, ಭಾಳ ಸ್ವೀಟ್ ಆತನ ಬಾಯಿ ಕಟ್ಟದಂಗೆ ಆಕೈತೆ ಅಂಥೇಳಿ ನಾನು 1 ಕಪ್ ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಮತ್ತೊಂದು ಸರಿ ಮಿಕ್ಸಿ ಜಾರಿಗೆ ಹಾಕಿ 1-2 ರೌಂಡ್ ಹೊಡೆಸಿದ್ರೆ ಸಾಕು, ಚೆನ್ನಾಗಿ ಮಿಕ್ಸ್ ಆಗಿರ್ತೈತಿ. ಈಗ ಮಾಡ್ಕೊಂಡಿರುವಂಥ ಚಪಾತಿ ತವೆ ಮೇಲೆ ಸ್ವಲ್ಪ ಹುರಿಗಡಲೆ ಅಥವಾ ಪುಟಾಣಿನ ಅದಕ್ಕೆ ಹಾಕೋಬೇಕು. ಮತ್ತು ಸ್ವಲ್ಪ ಒಣಕೊಬ್ಬರಿ, ಹೆರೆದಿರುವಂಥ ಒಣಕೊಬ್ಬರಿನ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ. ಜಾಸ್ತಿ ಏನು ಹುರಿಯಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಬೆಚ್ಚಗಾದರೆ ಸಾಕು. ಈಗ ಬೆಚ್ಚಗೆ ಮಾಡ್ಕೊಂಡು ಅದನ್ನು ಆ ಮಾಡ್ಕೊಂಡಿರುವಂಥ ಮಾದಲಿಗೆ ಸೇರಿಸಿದ್ರೆ ಆಯಿತು, ನಿಮ್ದು ಮಾದಲಿ ರೆಡಿ ಆಗುತ್ತೆ. ತಿನ್ಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು, ಬೇಕಾದರೆ ಸ್ವಲ್ಪ ಹಾಲು ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿ ಆಗಿರ್ತೈತಿ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಮತ್ತು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ.